ವೀಕ್ಷಕ ಬಂಧುಗಳೇ ನಮಸ್ಕಾರ. ಸಿರಿಮನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 27 ಎಕರೆಯ ಬಾಬಾ ಎಸ್ಟೇಟನ್ನು ಸುತ್ತಾಕ್ತಾ ಇದ್ದೇವೆ ಸ್ನೇಹಿತರೆ. ಅವರ ಬಾಬಾ ಎಸ್ಟೇಟ್ನ ಫಾರ್ಮ್ ಹೌಸೇ ವಿಶೇಷತೆಯಿಂದ ಕೂಡಿದೆ. ಹಾಗೂ ಇವರ ಮೆಡಿಸಿನಲ್ ಬೆಳೆಗಳಲ್ಲಿ ಮಾಕಂದಿ ಬೇರು ಅಂತ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಅದನ್ನು ಬೈಬ್ಯಾಕಲ್ಲಿ ಸಸಿಗಳನ್ನು ವಿತರಣೆ ಮಾಡ್ತಾರೆ. ಬೆಳೆದ ನಂತರ ಅವರೇ ಪರ್ಚೇಸ್ ಮಾಡುವಂಥದ್ದು. ನಮ್ಮ ರೈತರು ತೋಟಗಳಲ್ಲಿ ಅಂತರ್ಬೆಳೆಯಾಗಿ ಬೆಳೆದು ಇದರಿಂದಲೂ ಕೂಡ ಲಾಭ ಗಳಿಸ್ಬೋದು ಅನ್ನೋದು ನನ್ನ ಆಶಯ ಸ್ನೇಹಿತರೆ. ಬನ್ನಿ ಆ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಪಡೆಯೋಣ. ನಮ್ಮ ಹುಸೇನ್ ಸಾಹೇಬ್ರದ್ದು ಮನೆ ಇದು. ಈ ಕಡೆಗೆ ಶೆಡ್ ಇದೆ ಹಾಗೂ ಗೆಸ್ಟ್ ರೂಮ್ ಕೂಡ ಇದರಲ್ಲೇ ಇದೆ ಅಲ್ವಾ ಸರ್? ಸರ್ ಗೆಸ್ಟ್ ರೂಮ್ ಅಂದರೆ ಆಫೀಸು. ಆಫೀಸ್ ಮಾಡ್ಕೊಂಡಿದ್ದೀರಾ ಸರ್? ಇದು ಆಫೀಸ್ ಅಂದರೆ ಸುಮ್ಮನೆ ಆಫೀಸ್ ರೂಮ್ ಅಂತ ಹೆಸರು ಬಂದ ಕೂರಕ್ಕೆ ಎಲ್ಲ ತಣ್ಣಗಿರುತ್ತಲ್ಲ. ಅಲ್ಲ ಮಾತ್ರ ನೋಡಿ ಸರ್, ಸುತ್ತನೂ ಏರ್ ಕಂಡೀಷನ್ AC ರೂಮಲ್ಲಿ ಕುತ್ಕೊಂಡಾಗ ಆಗ್ತೈತಿ ಈಗ ನಮಗೆ. ಸುತ್ತ ಮರ ಗಿಡಗಳಿದ್ದಾವೆ. ಇಲ್ಲಿ ನೋಡಿ ಎಲ್ಲ ವೆಂಟಿಲೇಷನ್ ಎಷ್ಟು ಓಪನ್ ಇದೆ ಅಂದರೆ ಈ ಬೇಸಿಗೆಯಲ್ಲಿ ಎಂಥ ಹಿತಕರವಾಗಿದೆ ಅಂದರೆ, ನೀವು ಸರ್ ಎಲ್ಲ ನಾವು ಲಕ್ಷಗಟ್ಟಲೆ ಸ್ಯಾಲ್ರಿ ತಗೊಂಡು AC ರೂಮಲ್ಲಿ ಕುತ್ಕೊಂಡು ಎಲ್ತೆಲ್ಲ ಹಾಳು ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲರಿಗಿಂತಲೂ ಅಲ್ಲಿ ತಿಂಗಳಿಗೆ ಲಕ್ಷ ದುಡಿಯೋದ, ಇಲ್ಲಿ 50,000 ದುಡಿಯೋಣ. ಹೌದು ಸರ್, ನೆಮ್ಮದಿಯಾದ ಜೀವನ. ಅಲ್ಲಿ ಲಕ್ಷ ದುಡಿದ್ರೆ ಲಕ್ಷನೂ ಖರ್ಚು, ಇಲ್ಲಿ 50 ದುಡಿದ್ರೆ 50 ಉಳಿಯುತ್ತೆ. ಎಲ್ಲ ನಾವು ಬೆಳ್ಕೊಂಡು ತಿಂದರೆ. ಇನ್ನೊಂದು ಸರ್, ನನಗೆ ಊರಲ್ಲಿ ಹೋಗಿ ಮಲಗಿರ್ತೀನಲ್ಲ, ಹೆದರಿಕೆ ಶುರು ಆಗುತ್ತೆ. ಆ ಬೆಳಿಗ್ಗೆದೆ ಗಾಡಿಗಳು ಶಬ್ದ ಪಡ್ತಾವಲ್ಲ, ನಾವು ಇಲ್ಲಿ ಒಂದು ಚೂರು ಶಬ್ದ ಕೇಳಿರಲ್ಲ. ನಿಮಗೆ ಒಂದೇ ಒಂದು ಶಬ್ದ ಕೇಳ್ತಾ ಇಲ್ಲ. ಇಲ್ಲ ನೋಡ್ರಿ, ಯಾವ ಸೌಂಡು ಇಲ್ಲ. ವೆಹಿಕಲ್ ಹಕ್ಕಿಗಳ ಸೌಂಡ್ ಬಿಟ್ರೆ, ಹಕ್ಕಿಗಳ ಚಿಲಿಪಿಲಿ ಕಲರವ ಬಿಟ್ರೆ ನಮಗೆ ಬೇರೆ ಸೌಂಡೇ ಇಲ್ಲ ಇಲ್ಲಿ. ಒಂಥರ ನೀವು ಅದೃಷ್ಟವಂತರು ಸರ್. ಹೌದು ಸರ್, ನಿಸರ್ಗದ ನಡುವೆ ಬದುಕೋದಿದೆಯಲ್ಲ, ಇದು ಎಲ್ಲರಿಗೂ ಸಿಕ್ಕಲ್ಲ ಈ ಭಾಗ್ಯ. ಹೌದು, ಇದು ಪೂರ್ವ ಜನ್ಮದ ಪುಣ್ಯದ ಫಲ. ಅದು ಇರಬೇಕು ಸರ್, ಖಂಡಿತವಾಗ್ಲೂ ಇರ್ಬೋದು. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇವರು ಸರ್ ಮಗಳು ಏನು ಮಾಡ್ತಿದ್ಯಮ್ಮ? ನಾನು ಇವಾಗ 10th ಬುಕ್ಸ್ ಬ್ಯಾಂಕ್. 10th ಆಯ್ತನಪ್ಪ. ಯಾವ ಸ್ಕೂಲು? ಇದು ಗುರುಕುಲ ಇಲ್ಲೇ ಬಾಣ. ಗುರುಕುಲ. ನೆಕ್ಸ್ಟ್ ಏನು ಗುರಿ ಇಟ್ಕೊಂಡಿ ಮಗ? ನಾನು PCMB ತಗೊಂಡಿದ್ದೀನಿ ದಾವಣಗೆರೆಗೆ ಅಡ್ಮಿಷನ್ ಆಗಿಬಿಟ್ರಾ? ಓಕೆ, ಸರಿ ಸರಿ ಆಯ್ತಪ್ಪ. ಏನು ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕು? ಏನಿಲ್ಲ, ನಾನು ಹೇಳ್ತೀನಿ ಕೇಳು ಮಗು. ಈ ಹಾರ್ಟಿಕಲ್ಚರಲ್ಲಿ ಒಂದು ಗ್ರ್ಯಾಜುಯೇಷನ್ ಮಾಡ್ಕೊ. ಬೇಕಾದಷ್ಟು ಲ್ಯಾಂಡ್ ಇದೆ, ಇದಕ್ಕೆ ಬೇಕಾಗಿದೆ. ಅಡ್ವಾನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸಿ ಇದರಲ್ಲಿ ಕೋಟಿಗಟ್ಟಲೆ ದುಡಿಬೋದು ನೀನು. 27 ಎಕರೆ ಇದೆ. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬೇರೆ ಬೆಳೆಸ್ತಾ ಇದ್ದೀರಿ. ನಿಮ್ಮದು ಅದಕ್ಕೆ ನಾಲೆಡ್ಜ್ ಅಪ್ಲೈ ಆಯಿತು ಅಂದರೆ ಅದಕ್ಕೆ ನೀವು ಒಬ್ಬರು ಸೈಂಟಿಸ್ಟಾಗಿ ಬರ್ರಿ. ಹೋಗ್ತಾ ಇರೋದು ನಲ್ಲಿ ಪ್ಲಾಂಟೇಶನ್ನ? ಹೌದು, ಬೆಟ್ಟದಲ್ಲಿ. ಇದು ಸೀಬೆ. ಇದು ಸೀಬೆ ಪಕ್ಕದಲ್ಲೇ ಇದೆ, ಸೀಬೆ ಇದು. ಸರ್, ಇದಕ್ಕೆ ನೀರಾವರಿ ಎಲ್ಲ ಹೆಂಗ್ ಮಾಡಿದ್ದೀರಿ ಸರ್? ಇದಕ್ಕೆ ಡ್ರಿಪ್ ಇದೆ, ಜೊತೆಗೆ ಏನ್ ಮಾಡ್ತೀವಿ, ಇದನ್ನ ಯಾವುದು ಸ್ಪ್ರಿಂಕ್ಲರ್ ಎರಡನ್ನು ಮಾಡ್ತೀವಿ. ಈಗ ನೋಡಿ ಇಲ್ಲೇ ಕಾಣ್ತಾ ಇದೆ. ಹೌದೌದು, ಸ್ಪ್ರಿಂಕ್ಲರ್ ಜೋಡಿಸಿದಿರಿ. ಜೆಟ್ ಇದೆ. ಸ್ಪ್ರಿಂಕ್ಲರು ಡ್ರಿಪ್ಪು ಎರಡನ್ನು ಮಾಡ್ತೀರಿ. ಸಫಿಷಿಯೆಂಟ್ ನೀರು ಇದೆಯಾ ಬೋರ್ವೆಲ್ಲಲ್ಲಿ? ಈಗಿದೆ ಸರ್, ಸದ್ಯಕ್ಕಿದೆ. ಸರ್, ಈಗ ನಂದು ಒಂದು ಡೌಟು. ಎಲ್ಲರೂ ಅಡಿಕೆ ತೋಟ ಮಾಡ್ತಾರೆ ಸರ್. ಯಾಕೆ ಅಂದರೆ ಎಲ್ಲರೂ ದುಡ್ಡಿನಿಂದ ಓಡ್ತಾ ಇದ್ದಾರೆ. ಹೌದು, ಆದ್ರೆ ನೀವು ಇವತ್ತು ಈ ಸಾವಯವದಲ್ಲಿ ಈ ರೀತಿ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೀತಾ ಇದ್ದೀರಲ್ಲ, ಇದರಲ್ಲಿ ನಿಮಗೆ ತುಂಬ ಅನುಕೂಲ ಆಗಿದೆಯಾ? ಆಗಿದೆ ಸರ್, ಆಗಿದೆ. ಈಗೇನು ಅಡಿಕೆ ತೋಟದಲ್ಲಿ ಇನ್ಕಮ್ ತೆಗಿತಾರಲ್ಲ, ಅದೇ ಮಟ್ಟಕ್ಕೆ ನೀವು ಇನ್ಕಮ್ ತೆಗಿತಾ ಇದ್ದೀರಿ. ಅದೇ ಕಡಿಮೆ ಇಲ್ಲ, ಅದಕ್ಕಿಂತ ಕಡಿಮೆ. ಅಷ್ಟು ಅಲ್ಲ, ಕಡಿಮೆ ಇದ್ರೂ ಈಗ ಅಲ್ಲಿ ಮಳೆ ಇಲ್ಲ ಅಂದ್ರೆ ತೋಟ ಒಣಗೋಗುತ್ತೆ, ಒಂದು ತಿಂಗಳಲ್ಲಿ ಒಣಗೋಗುತ್ತೆ. ಇಲ್ಲಿ ನಿಮ್ಗೆ ಆ ಸಮಸ್ಯೆ ಇಲ್ವಲ್ಲ? ಹೌದು, ಯಾಕೆಂದ್ರೆ ಇವು ಮ್ಯಾಕ್ಸಿಮಮ್ ಶಾರ್ಟ್ ಟರ್ಮ್ ಕ್ರಾಪು. ಹೌದು. ಎಷ್ಟು ತಿಂಗಳು ಕ್ರಾಪ್ ಸರ್ ಇವೆಲ್ಲ ನಿಮ್ಮ? ಅಲ್ಲ, ಇದು ನಿಮಗೆ ಲಾಂಗ್ ಟರ್ಮ್ ಸರ್. ಅದು ಲಾಂಗ್ ಟರ್ಮ್. ಅದೇ ಮಳೆ ಇದ್ದು ಹೋದ್ರೂ ಕೂಡ ಬದುಕುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಅದು ಈಗ ನಾನು ನಲ್ಲಿ ಹಾಕಿರೋದು ಅದು ಅದೇನೆ. ಅದು ಕೂಡ ಮಳೆ ಇಲ್ದಿದ್ರು ಬದುಕುತ್ತಲ್ಲ ಸರ್? ಹೌದು ಸರ್. ಬಟ್ ನೀವು ಮ್ಯಾಕ್ಸಿಮಮ್ ಹಾಕಿರೋದೆಲ್ಲ ಇದು ಕಡಿಮೆ ನೀರಿನಲ್ಲೇ ನಿರ್ವಹಣೆ ಮಾಡೋವಂಥವು. ಇದು ಅಷ್ಟೇ, ಇದು ಒಂದು ಒಳ್ಳೆ ಬೆಳೆ. ಇದ್ಯಾವುದು ಸರ್? ಇದು ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡೋವಂಥದ್ದು. ಇದಕ್ಕೆ ಇಂಗ್ಲೀಷಲ್ಲಿ ಕೋಲಿಯಸ್ ಅಂತಾರೆ, ಕನ್ನಡದಲ್ಲಿ ಮಾಕಂದಿ.
ಮಾಕಂದಿ, ಇದು ಮಾಕಂದಿ. ಮಾಕಂದಿ ಬೇರು, ಇದು ಬೇರಿದೆ ಅಲ್ಲ ಸರ್, ಹಾಂ ಇದು ಬೇರನ್ನು ಹಾಂ 20 ರೂಪಾಯಿ ಕೆಜಿ ಹಂಗೆ ಹಾಂ ತಗೊಂತೀವಿ. ಓಹೋ, 20 ರೂಪಾಯಿ ಕೆಜಿ ಹೆಂಗೆ ತೊಗೊಳ್ತಾರೆ ನಿಮ್ಮ ಫ್ಯಾಕ್ಟ್ರಿಲಿ? ಹಾಂ ಹಾಂ 20 ರೂಪಾಯಿ ಕೆಜಿ ಹಂಗೆ. ಇದ್ರ ಬೇರನ್ನ ಕಾಂಡನ 2 ರೂಪಾಯಿ ಕೆಜಿ. ಕಾಂಡಕ್ಕೂ ಬೆಲೆ ಇದೆ. ಕಾಂಡನ ಅದೇನು ವೇಸ್ಟ್ ಅಲ್ಲ. ವೇಸ್ಟ್, ಎಲೆ ಎಲ್ಲ ಮುರಿದು ಕೊಡಬೇಕು ಕಾಂಡದ್ದು. ಕಾಂಡದ ಎಲೆ ಎಲ್ಲ ಮುರಿದು ಕೊಟ್ರೆ, ಎಲೆ ಎಲ್ಲ ತೆಗೆದು ಕಾಂಡ ಕೊಟ್ರೆ ತಗೊಳ್ತೀರಿ? ತಗೊಂತೀವಿ. ಹಾಂ ಹಾಂ ಸರ್, ಈ ಮಾಕಂದಿ ಬೇರು ನೋಡ್ಲಿಕ್ಕೆ ಸಿಗುತ್ತಾ? ಸಿಗುತ್ತೆ ಸರ್. ಒಂದು ನಮ್ಮ ವೀಕ್ಷಕರಿಗೆ ಆ ಬೇರು ಹೇಗಿದೆ ಅಂತ ತೋರಿಸೋಣ ಸರ್. ಸರ್, ಬೇರು ಇನ್ನೂ ಬಂದಿಲ್ವಾ ಅಂತ? ಇದು ಇನ್ನು 3.5 ತಿಂಗಳ ಗಿಡ. ಹಾಂ ಹಾಂ ಎಷ್ಟು ತಿಂಗಳು ಸರ್ ಇದಕ್ಕೆ? 6 ತಿಂಗಳು ಬೆಳೆ ಇದು. 6 ತಿಂಗಳ? ಈಗ ಉದ್ದ ಬಂದಿದೆಯಲ್ಲ, ಇದೇನಾ? ಇದೇ ಬೇರು. ಅದು ಸೈಜ್ ಬರುತ್ತಾ? ಸೈಜ್ ಬರುತ್ತೆ ಸರ್, ಇಷ್ಟು ದಪ್ಪ ಆಗುತ್ತೆ. ಹೆಬ್ಬೆಟ್ಟಷ್ಟು ದಪ್ಪ ಬರುತ್ತೆ. ಹೆಬ್ಬೆಟ್ಟದ ಗಾತ್ರಕ್ಕೆ ಬರುತ್ತೆ. ಹಾಂ 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 ಈ ಬೇರುಗಳಿಗೆ ಬೆಲೆ ಇರೋದು. ಹಾಂ ಹಾಂ ಸರಿ ಸರಿ ಸರಿ. ಇದರಲ್ಲಿ ಮೇಜರಾಗಿ 1, 2, 3, 4 ಇವು ಮಾತ್ರ ಪೂರ್ತಿ ಸರ್. ಇಲ್ಲಿಂದ ಏನಿದೆ ಸಣ್ಣವು ದೊಡ್ಡವು ಎಲ್ಲ ಬೇರು ಸೇರಿ ತಗೊಳ್ತಾರೆ. ಎಲ್ಲ ಬೇರು ಸೇರಿ ತಗೊಳ್ತಾರೆ. ಹಾಂ ಹಾಂ ಅಂದರೆ ಯಾವ ಮೆಡಿಸಿನ್ಗೆ ಬಳಕೆ ಆಗುತ್ತೆ ಸರ್ ಇದು? ದಪ್ಪ ಇರೋರು ಸಣ್ಣ ಕಾಗಕ್ಕೆ, ಹಾಂ 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 ಜೊತೆಗೆ ಹಾರ್ಟ್ ಪ್ರಾಬ್ಲಮ್ಗೆ, ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋರಿಗೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಎಲ್ಲ ಯೂಸ್ ಆಗುತ್ತೆ ಮಾಕಂದಿ ಬೇರು. ಇದಕ್ಕೆ ನೀರು ಸರ್? ನೀರು ಭಾರಿ ಕಡಿಮೆ ಬೇಕು ಸರ್, ಭಾಳ ಕಡಿಮೆ ನೀರು. ನೀವು ಎಷ್ಟು ನೀರು ಕಡಿಮೆ ಬಿಡ್ತೀರಾ ಅಂದರೆ ಫಸ್ಟ್ 3 ತಿಂಗಳು ಚೆನ್ನಾಗಿ ನೀರು ಬಿಡಬೇಕು. ಆಮೇಲೆ 3 ತಿಂಗಳಾದ್ಮೇಲೆ ಕಡಿಮೆ ನೀರು. 15 ದಿವಸಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ, 20 ದಿವಸಕ್ಕೊಂದ್ಸರಿ ಆ ಥರ ಬಿಡಬೇಕು. ಹಾಂ 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 ರೆಗ್ಯುಲರ್ ಆಗಿ ಬಿಡಂಗಿಲ್ಲ, ವಾರನೂ ಬಿಡಂಗಿಲ್ಲ. 15 ದಿವಸ 20 ದಿವಸ, ತಿಂಗಳಿಗೆ 1-2 ಸರಿ ಕೊಟ್ಟರು ಸಾಕು. 3 ತಿಂಗಳು ಮಾತ್ರ ಸ್ವಲ್ಪ ವಾರ ಕೊಡಬೇಕು. ವಾರ ಕೊಡಬೇಕು. 3 ತಿಂಗಳಾದ್ಮೇಲೆ ತಿಂಗಳಿಗೆ 2 ಸರಿ. ಹಾಂ ಈಗ ಇದರಲ್ಲಿ ಇನ್ಕಮ್ಮು ಹೆಂಗಿದೆ ಸರ್? 1 ಎಕರೆಗೆ ಹಾಕಿದರೆ ನಮ್ಮ ರೈತರು, ಈಗ ನಮ್ಮ ವೀಕ್ಷಕರು ಭಾಳಷ್ಟು ಜನ ನೋಡ್ತಾ ಇದ್ದಾರೆ, ಇದು ಭಾಳ ಕಡಿಮೆ. ಮಿನಿಮಮ್ 3 ಟನ್ ಅಂತೂ ಬಂದೇ ಬರುತ್ತೆ ಸರ್. 1 ಎಕರೆಗೆ. ಇದು ನಂದಂದ್ರೆ ಮಧ್ಯದಲ್ಲಿ ಹಾಕಿರೋದು ಇಂಟರ್ ಕ್ರಾಪು. ಫುಲ್ ಹಾಕಿದ್ರೆ 1 ಎಕರೆಲ್ಲಿ 14,000 ಗಿಡ ಕೂರುತ್ತೆ. ಒಂದು ಗಿಡಕ್ಕೆ 250-300 ಗ್ರಾಮ್ ಬಂತು ಅಂದ್ರೂ 3 ಟನ್ ಬರುತ್ತೆ. 3 ಟನ್ ಮಿನಿಮಮ್ 3 ಟನ್ ಬರುತ್ತೆ. ಚೆನ್ನಾಗಿ ಬೆಳೆದ್ರೆ 5-6 ಟನ್ ತನಕ ಬರುತ್ತೆ. ಒಂದು ಚೆನ್ನಾಗಿ ಬಂತು ಅಂದ್ರೆ 5 ಟನ್ ಅಂತೂ ಬರುತ್ತೆ. 5-6 ಟನ್ ಖರ್ಚಿಲ್ಲ. ಒಂದು ಮಿನಿಮಮ್ ಒಂದು 80,000ದಿಂದ 1,00,000 ರೂಪಾಯಿ ಸಿಗುತ್ತೆ. 80ರಿಂದ 1,00,000 ರೂಪಾಯಿ ತೆಗಿಬೋದು 1 ಎಕರೆಯಲ್ಲಿ. ಅಂದ್ರೆ 6 ತಿಂಗಳು ಕಾಯಬೇಕು. 6 ತಿಂಗಳು ಕಾಯಬೇಕು. ನೀರು ಜಾಸ್ತಿ 3 ತಿಂಗಳಾದ್ಮೇಲೆ ನೀರು ಜಾಸ್ತಿ ಬಿಡಬಾರ್ದು. ಮೇಂಟೆನೆನ್ಸ್ ಕಮ್ಮಿ, ಖರ್ಚು ಕಡಿಮೆ ಬೆಳೆ ಇದು. ಸರಿ ಸರಿ. ಈಗ ತುಂಬ ಕಡಿಮೆ ಮೇಂಟೆನೆನ್ಸಲ್ಲಿ ರೈತರು ತಗೋಬೋದಾದಂಥವು. ಯಾಕೆಂದರೆ ತೋಟಗಳಲ್ಲಿ ಸುಮ್ಮನೆ ಖಾಲಿ ಬಿಟ್ಟಿರ್ತಾರೆ. ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಮಧ್ಯೆ ಹಿಂಗೆ ಹಾಕಿ ಡ್ರಿಪ್ ಲೈನ್ ಬಿಟ್ಬಿಟ್ರೆ ನೀರು ಬೇಕು ಅಂದಾಗ ತಿಂಗಳಿಗೆ ವಾರಕ್ಕೊಂದ್ಸರಿ ಫಸ್ಟ್ 3 ತಿಂಗಳು ಕೊಡೋದು, ಆಮೇಲೆ ತಿಂಗಳಿಗೆ 2 ಸರಿ ಕೊಟ್ಟರು ಸಾಕು. ಇದು ಖಂಡಿತ. ಈಗ ತೋಟದ ಮೇಂಟೆನೆನ್ಸ್ ಖರ್ಚಿಗಾಗಲೇ ಹೇಳ್ರಿ ಇದು. ಹೌದು. ಓಕೆ, ಒಳ್ಳೆ ಮಾಡಿದ್ದೀರಿ. ಸರಿ ಸರ್. ನೆಕ್ಸ್ಟು ಬೆಟ್ಟದಲ್ಲಿ ವನನೇ ಇದೆಯಲ್ಲ ಸರ್, ಎಷ್ಟು ಗಿಡ ಇದೆ ಸರ್ ಇವು? 1,000 ಇದೆ ಸರ್. 2 ವೆರೈಟಿ ಇದ್ದಾವೆ, 2-3 ವೆರೈಟಿ ಇದ್ದಾವೆ. ಒಂದೊಂದು ವೆರೈಟಿ ಒಂದೊಂದು ಟೈಮಿಗೆ ಬಿಡ್ತವೆ. ಈಗ ಈ ವೆರೈಟಿ ಬಿಟ್ಟಿದೆ ನೋಡಿ ಕಾಯಿ. ಇದರಲ್ಲೂ 3-4 ವೆರೈಟಿ ಬರುತ್ತಾ? ಸೂಪರ್ ಆಗಿದೆಯಲ್ಲ ಸರ್ ಇದು ಬೆಟ್ಟದಲ್ಲಿ. ತುಂಬ ಅದ್ಭುತವಾಗಿ ಬಿಟ್ಟಿದೆ ಬಿಡ್ರಿ. ಮೈ ತುಂಬ ಕಾಯಿಗಳೇ ಇದ್ದಾವೆ, ಭಾಳ ಚೆನ್ನಾಗಿ ಬಿಟ್ಟಿದೆ. ನಾನು ನೋಡ್ರಿ, ಅದ್ರ ಮೈ ತುಂಬ ಕಾಯಿಗಳಿದ್ದಾವೆ. ಹೌದು ನೋಡಿ, ಇದು ಸಣ್ಣ ಗಿಡ ಆದ್ರೂ ಕಾಯಿ ಎಷ್ಟಿದೆ ನೋಡಿ. ಕಾಯಿ ಮುರಿಯೋಗಿಬಿಟ್ಟಿದೆಯಲ್ಲ ಸರ್, ಗಿಡನೇ ಮುರಿದೇ ಹೋಗಿದೆ. ಒಂದು ಗೊನೆ ಮುರ್ಕೊಂಡಿದೆ. ನೋಡಿ ಸರ್, ಇದೆಲ್ಲ ಮಾರ್ಕೆಟಿಂಗು ಅದೇ ನೀವು ಏನು ಫ್ಯಾಕ್ಟ್ರಿಗೆ ಕಳಿಸೋದಷ್ಟೇ? ಹೌದು ಸರ್, ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಹೌದು ಸರ್. ಆದರೆ ನಮ್ಮ ಸಾವಯವ ಸಂತಿಗೆ ತನ್ನಿ ಸರ್,
ತರ್ತೀನಿ ಸರ್. ಇದನ್ನು ತನ್ನಿ ಯಾಕೆಂದ್ರೆ ನಮ್ಮ ಗ್ರಾಹಕರಿಗೆ ಬೇಕಾದ ತಗೊಳ್ತಾರೆ. ಅವರಿಗೆ ಈಗ ಬೇಕು ಅನಿಸ್ತಾ ಇರುತ್ತೆ, ಎಲ್ಲೂ ಲಭ್ಯ ಇರಲ್ಲ. ಹೌದು, ಆ ರೀತಿ ಆಗಿರುತ್ತೆ. ಹೌದು. ಹಾಗಾಗಿ ದಯಮಾಡಿ ಸಾವಯವ ಸಂತಿಗೆ ತನ್ನಿ. ಸ್ಯಾಂಪ್ಲಿಂಗ್ ಅಂದ್ರೆ ಫಸ್ಟ್ ಇದನ್ನ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಏನಾದರೂ ಕೆಮಿಕಲ್ ಇದೆಯಾ ಇಲ್ಲ ಅಂದ್ರೆ ಇದರಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿಸ್ತಾರೆ. ಯಾರು ಅವ್ರು ಮಾಡಿಸ್ತಾರ, ನೀವು ಮಾಡಿಸ್ತೀರಾ? ಅವರೇ ಮಾಡಿಸ್ತಾರೆ. ಈಗ ಅವ್ರು ತಗೊಳಕ್ಕಿಂತ ಮುಂಚೆ, ಫ್ಯಾಕ್ಟ್ರಿ ಕಳ್ಸಕ್ಕಿಂತ ಮುಂಚೆ ನಿಮ್ಮ ಅಣ್ಣವ್ರದೇ ಫ್ಯಾಕ್ಟ್ರಿ ಸರ್. ಆದ್ರೂ ನಾವು ಬೆಳೆದಿದ್ರು ರಿಪೋರ್ಟ್ ಬೇಕಲ್ವಾ? ನೀವು ಆರ್ಗ್ಯಾನಿಕಲ್ ಬೆಳೆದಿದ್ದೀರ, ಇದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಏನು ಅದಕ್ಕೆ? ಖಂಡಿತ. ಈಗ ನೀವು ಈಗ ಸ್ವಂತಕ್ಕೆ ಅವರೇ ಬೆಳೆದ್ರು ಕೂಡ ಟೆಸ್ಟ್ ಮಾಡಿಸೇ ನೋಡ್ತಾರೆ ರಿಪೋರ್ಟು. ಹೌದು 100%. ಈಗ ನೋಡ್ರಿ, ನಿಮ್ಮ ಸ್ವಂತ ಅಣ್ಣನೇ ಫ್ಯಾಕ್ಟ್ರಿ ಓನರ್ ಆಗಿದ್ದು ಅವ್ರು ತಗೊಳೋದಕ್ಕೂ ಕೂಡ ಈ ನೀವು ಬೆಳೆದಂಥ ಈ ಅರಿಶಿನವನ್ನ ಟೆಸ್ಟಿಗೆ ಕಳಿಸ್ತಾರೆ. ಕೆಮಿಕಲ್ಸ್ ಇಲ್ಲ ಅಂದ್ರೆ ಅಷ್ಟೇ ಅವ್ರು ಪರ್ಚೇಸ್ ಮಾಡೋದು. 100%. ಇದು ಯಾಕೆಂದ್ರೆ ಒಂದು ನೈಜತೆ ಅನ್ನೋದು ಯಾಕೆ ಅಂದ್ರೆ ಈಗ ಇರ್ಬೋದು, ಇದು ಗೊತ್ತಿಲ್ಲದೆ ಕೆಮಿಕಲ್ ಅದರಲ್ಲಿ ಹೋಗಿರ್ಬೋದು, ಹೌದು, ಸೇರಿರ್ಬೋದು. ಅದಕ್ಕೋಸ್ಕರ ಆ ಟೆಸ್ಟ್ ಅನ್ನ ಇದು ಒಂದೇ ಅಲ್ಲ, ಎಲ್ಲದನ್ನು ಯಾವುದು ನೀವೇನೇನು ಕಳಿಸ್ತೀರಿ ಎಲ್ಲವನ್ನು ಕೆಮಿಕಲ್ ಮಾಡುತ್ತಾರೆ. ಅವರೇ ಬಂದು ಸ್ಯಾಂಪಲ್ ತಗೊಂಡು ಹೋಗ್ತಾರೆ. ಲ್ಯಾಬ್ ಅವ್ರು ಬಂದು ತಗೊಂಡೋಗಿ ಟೆಸ್ಟ್ ಮಾಡಿ ಅವ್ರ ಅಪ್ರೂವ್ ಆದ್ಮೇಲೆ ತಗೊಂತಾರೆ. ಓಹೋ, ಅಲ್ಲಿಗೆ ನಮಗೆ ಪ್ಯೂರ್ಲಿ ನಿಮ್ದು ಆರ್ಗ್ಯಾನಿಕ್ ಅನ್ನೋದು ಅಲ್ಲಿಗೆ 100% ಕನ್ಫರ್ಮು. ಓಕೆ. ನಿಮ್ಮಂತ ಸಾವಯವ ಕೃಷಿಕರಿಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ನಿಮ್ಮ ಮಕ್ಕಳಿಗೂ ತುಂಬಾ ಒಳ್ಳೇದಾಗುತ್ತೆ ಸರ್. ಆಗ್ಲಿ. ಯಾಕೆಂದ್ರೆ ದುಡ್ಡಿನ ಹಿಂದೆ ಓಡದೆ ನೀವು ಆರೋಗ್ಯದ ಹಿಂದೆ ಓಡ್ತಾ ಇದ್ದೀರಿ. ಹೌದು. ಏನು ಒಂದು ಒಳ್ಳೆ ರೀತಿಯಲ್ಲಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಬೆಳೆ ಬೆಳಿಬೇಕು ಅಂತ ಹೋಗ್ತಾ ಇರುವ ನಿಮ್ಮ ಆಸೆ ಈಡೇರಲಿ. ಆಸೆಯನ್ನು ಈಡೇರಲಿ. ನಿಮ್ಮ ತೋಟ ಇನ್ನೂ ಸಮೃದ್ಧವಾಗಲಿ. ಒಂದು ಪ್ರವಾಸಿ ಕೇಂದ್ರ ಆಗಬೇಕಿದು. ಕೃಷಿ ಪ್ರವಾಸೋದ್ಯಮ ಅಂತ ಒಂದು ಮಾಡ್ತಾ ಇದ್ದಾರೆ ಸರ್. ನಾನು ನಿಮ್ಮ ಹೆಸರನ್ನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ. ಓಕೆ ಸರ್. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಅದೊಂದು ನಡೀತಾ ಇದೆ, ಕೃಷಿ ಪ್ರವಾಸೋದ್ಯಮ ಅಂತ. ನಮ್ಮ ಬೆಂಗಳೂರಲ್ಲಿ ನಮ್ಮ ನಾಗಭೂಷಣ್ ಸರ್ ಅಂತ ಇದರ ಒಂದು ಲೀಡರ್ಶಿಪ್ ವಹಿಸ್ಕೊಂಡಿದ್ದಾರೆ. ಅವರಿಗೆ ನಿಮ್ಮ ತೋಟದ ಮಾಹಿತಿಯನ್ನು ಕೊಡ್ತೀನಿ.